ಇನ್ನು ಕಿಲ್ಲರ್ ಬಿಎಂಟಿಸಿಗೆ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಬಲಿಯಾದಂತಹ ಘಟನೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ ಬಳಿ ನಡೆದಿದೆ. ಬೆಳಗ್ಗೆ ಕಾಲೇಜಿಗೆ ತೆರಳುತ್ತಾ ಇದ್ದಾಗ ನಡೆದಂತಹ ಅಪಘಾತ ಇದು. ಬೆಳಗ್ಗೆ 8:30 ಸುಮಾರಿಗೆ ಇವತ್ತು ನಡೆದಿರುವಂತಹ ಘಟನೆ. 21 ವರ್ಷದ ಕುಸುಮಿತಾ ಅಪಘಾತಕ್ಕೆ ಬಲಿಯಾದ ವಿದ್ಯಾರ್ಥಿ. ಚಾಲಕನ ರ್ಯಾಶ್ ಡ್ರೈವ್ನಿಂದಾಗಿ ಈ ಘಟನೆ ಆಗಿರುವಂತಹ ಶಂಕೆ. ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಮೃತ ವಿದ್ಯಾರ್ಥಿ. ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದು ಅಪಘಾತ ಆಗಿರುವಂಥದ್ದು. 21 ವರ್ಷದ ಯುವತಿ ಕುಸುಮಿತಾ ಬೆಳಗ್ಗೆ ಕಾಲೇಜ್ಗೆ ತೆರಳುತ್ತಾ ಇದ್ದಾಗ ಬೆಳಗ್ಗೆ 8:30 ಸುಮಾರಿಗೆ ಚಾಲಕನ ರ್ಯಾಶ್ ಡ್ರೈವಿಂಗ್ನಿಂದಾಗಿ ಮೃತಪಟ್ಟಿದ್ದಾರೆ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿ, ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು 21 ವರ್ಷದ ಕುಸುಮಿತಾ. ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಕಾಲೇಜಿಗೆ ಹೋಗಬೇಕಾಗಿದ್ದಂತಹ ಹುಡುಗಿ ಕಿಲ್ಲರ್ ಬಿಎಂಟಿಸಿಗೆ ಬಲಿಯಾಗಿರುವಂಥದ್ದು. ಇಡೀ ಕುಟುಂಬ ರೋಧಿಸ್ತಾ ಇರೋದನ್ನ ನೋಡ್ತಾ ಇದ್ವಿ. ಬದುಕಿ ಬಾಳಬೇಕಾಗಿದ್ದಂತಹ ಹುಡುಗಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ 21 ವರ್ಷದ ಕುಸುಮಿತಾ ಈ ರೀತಿ ಚಾಲಕನ ರ್ಯಾಶ್ ಡ್ರೈವಿಂಗ್ನಿಂದಾಗಿ ಅಪಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ ಬಳಿ ನಡೆದಂತಹ ಘಟನೆ. ಇವರೇ 21 ವರ್ಷದ ಕುಸುಮಿತಾ, ಎಂಜಿನಿಯರಿಂಗ್ ವಿದ್ಯಾರ್ಥಿನಿ. ಬೆಳಿಗ್ಗೆ 8:30ಕ್ಕೆ ನೀನು ಕಾಲೇಜಿಗೆ ಹೋಗಬೇಕಿತ್ತು. ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಪದೇ ಪದೇ ಕಿಲ್ಲರ್ ಬಿಎಂಟಿಸಿಗೆ ಜನ ಬಲಿಯಾಗುವಂತಹ ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ. ಮತ್ತು ಒಂದು ಆಘಾತ ಈಗ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಹರಿಶ್ಚಂದ್ರ ಘಾಟ್ ಬಳಿ ನಡೆದಂತಹ ಘಟನೆ. ವಿದ್ಯಾರ್ಥಿನಿ ಬಲಿ. ಕುಟುಂಬ ರೋಧಿಸ್ತಾ ಇದೆ. ಆಘಾತ ಇಡೀ ಕುಟುಂಬದ ಪಾಲಿಗೆ. ಚಾಲಕನ ರ್ಯಾಶ್ ಡ್ರೈವಿಂಗ್ನಿಂದಾಗಿ ಈ ಅಪಘಾತ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿನಿ, ಇಂಜಿನಿಯರಿಂಗ್ ಸ್ಟೂಡೆಂಟ್, ಖಾಸಗಿ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥದ್ದು. ಹರಿಶ್ಚಂದ್ರ ಘಾಟ್ನ ಬಳಿ ಹೋಗ್ತಾ ಇದ್ರು ಕಾಲೇಜಿಗೆ ಹೋಗ್ಬೇಕು ಅಂತ. ಆಗ ವೇಗವಾಗಿ ಬಂದಂತಹ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಈ ಮೃತ ಪಟ್ಟಿದ್ದಾರೆ ವಿದ್ಯಾರ್ಥಿ. ಆಯ್ತು, ಅವ್ರಿಗೆ ಇನ್ನೊಬ್ರು ಜೀವದ ಬಗ್ಗೆ ನಿಜ ಬೆಲೆ ಇಲ್ಲ. ಅವ್ರಿಗೆ ಹೆಂಗಂದ್ರೆ ಗೆರಾಬಿರಿ ಓಡಿಸ್ತಾರೆ. ನಾವು ಪಕ್ಕದಲ್ಲಿ ಕಾರಲ್ಲಿ ಹೋಗ್ತಾ ಇದ್ರು ಜೀವ ನಮ್ಮ ಮೇಲೆ ಹೋಗ್ತಾ ಇದೆ ಅನ್ನೋ ಅಷ್ಟು ಇದಾಗುತ್ತೆ. ನಮ್ಮ ಹುಡುಗಿ ಏನು ಮಾಡುತ್ತೆ ಇವತ್ತು? ನಮ್ಮ ಹುಡುಗಿನ ಕಳ್ಕೊಂಡ್ವಲ್ಲ ನಾವು. ನಮ್ಮ ಹುಡುಗಿ ಗಾಡಿ ಓಡಿಸಿದ್ದು ನಮಗೆ ಗೊತ್ತಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇತ್ತು. ಒಂದು ಬಸ್ಸಿಂದ ಇವಾಗ ಹಿಂಗಾಯ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ನಮ್ಮ ಬಿಎಂಟಿಸಿ ಬಸ್ನವರಾಗಲಿ ಈ ಟ್ರಕ್ನವರಾಗಲಿ ಅವ್ರಿಗೆ ನಿಜವಾಗೂ ಜೀವದ ಬೆಲೆ ಗೊತ್ತಿಲ್ಲ. ಜೀವದ ಬೆಲೆ ಖಂಡಿತವಾಗೂ ಗೊತ್ತಿಲ್ಲ ಅವ್ರಿಗೆ. 2 ವರ್ಷದಿಂದ ಗಾಡಿಯಲ್ಲಿ ಓಡಾಡ್ತಾ ಇದ್ದಾನೆ ಅವನು. ಒಂದಿನ ಯಾವತ್ತೂ ಹಿಂಗೇನು ಆಗಿರ್ಲಿಲ್ಲ ಅಲ್ವಾ? ಒಂದಿನ ಒಂದು ಸ್ಕ್ರಾಚ್ ಅನ್ನೋದು ಒಂದು ಎಲ್ಲೂ ಗಾಡಿ ಮೇಲೆ ಮಾಡ್ಕೊಂಡಿರ್ಲಿಲ್ಲ. ಅಷ್ಟು ಕೇರ್ಫುಲ್ ಆಗಿ ಅಷ್ಟೆಲ್ಲ ನೀಟಾಗಿ ಓಡಿಸ್ತಾ ಇದ್ದ. ಯಾಕೆ ಜನಗಳಿಗೆ ಬೇರೆಯವ್ರ ಜೀವದ ಬಗ್ಗೆ ಬೆಲೆ ಇಲ್ವಾ ಅವ್ರಿಗೆ? ಹೆಂಗಾರೆ ಬರೀ ಹೆಂಗ್ ಗಾಡಿ ಓಡಿಸ್ಕೊಂಡಾದ್ರೆ ಮುಗೀತು ಗಾಡಿ ಅಷ್ಟೇನೆ. ಇದು ಹರಿಶ್ಚಂದ್ರ ಘಾಟ್ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆಗಡೆ ಇದೆ, ಟುವರ್ಡ್ಸ್ ನವರಂಗ್ ಹತ್ರ. ಅದು ಒಂದು 8:20, 8:30 ಆ ರೇಂಜಲ್ಲಿ ಆಗಿದೆ. ಅದು ಸ್ಕೂಟ್ರಲ್ಲಿ ಹೋಗ್ತಾ ಇದ್ರು ಕಾಲೇಜಿಗೆ ಹೋಗ್ತಾ ಇದ್ರು. ಮುಂದೆ ಹಿಂದೆಯಿಂದ ಬಸ್ ಬಂದು ಹೊಡೆದು ಮೇಲೆ ಹರಿಸ್ಬಿಟ್ಟಿದ್ದಾರೆ ಅವರು. ಇದು ತುಂಬ ಅನ್ಯಾಯ. ಇದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಅದೇ 8:45ಕ್ಕೆ ನಾನು ಆಫೀಸ್ಗೆ ಹೊರಟಿದ್ದೆ, 8:45ಕ್ಕೆ ಬಂತು. ಸೊ ಆಮೇಲೆ ಹೋಗೋಷ್ಟರಲ್ಲಿ ಅಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಮಾಡಿದ್ರು. ಒಬ್ಬರೇ ಇದ್ದಿದ್ದು. ಹರಿಪ್ರಕಾಶ್ ಅಂತ ಸರ್. ನಾನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಸ್, ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಟರಾಜ್. ಈಗ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಜನ ಮೃತಪಡುವಂತಹ ಹಲವು ಪ್ರಕರಣಗಳನ್ನ ನಾವು ನೋಡ್ತಲೇ ಇದ್ದೀವಿ. ಪದೇ ಪದೇ ಇಂತಹ ಘಟನೆಗಳಾಗ್ತಾ ಇದೆ. ಈ ಘಟನೆ ಕೂಡ ನಿಜಕ್ಕೂ
ಕರಳು ಕಿತ್ತು ಬರುವಂತಿದೆ. ಈ ವಿದ್ಯಾರ್ಥಿನಿ ಬೈಕಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಘಟನೆನ ಏನ್ ನಡೀತು? ರ್ಯಾಶ್ ಡ್ರೈವಿಂಗ್ ಕಾರಣನ? ಯಾರ ಸಮಸ್ಯೆ ಇದು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಇದೆ? ಎಸ್ ಪ್ರತಿಮಾ, ಏನಂತಂದ್ರೆ BMTCಗೆ ಪ್ರತಿ ಬಾರಿಯೂ ಕೂಡ ಈ ತರ ಒಂದು ಘಟನೆ ನಡೆಯುವಂತದ್ದು ಕೂಡ ನಮ್ಗೆ ಕಂಡು ಬರ್ತದೆ. ಯಾಕಂತಂದ್ರೆ ಬೆಳಗ್ಗೆ ಇವತ್ತು ಒಂದು ಕುಸುಮತಿ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ರು, ತಮ್ಮ ಸ್ವಂತ ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ನಾವು ಮೆಟ್ರೋ ಸ್ಟೇಷನ್ ಹತ್ರ ಯಾವ್ದು ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣದ ಸಮೀಪ ಏನೊಂದು ಬಸ್ ಸ್ಟ್ಯಾಂಡ್ ಅನ್ನ ನಾವು ಕಾಣ್ತೀವಿ. ಆ ಬಸ್ ಸ್ಟ್ಯಾಂಡ್ ಹತ್ರ ಕುಸುಮತಿ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ BMTC ಬಂದು ಹಿಂಬದಿಗೆ ಒಂದು ಡಿಕ್ಕಿಯನ್ನು ಹಾಕಿರ್ತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬರ್ತದೆ. ಯಾಕಂತಂದ್ರೆ ಇಲ್ಲಿ ನೋಡ್ಬೋದು, ಪ್ರಮುಖವಾಗಿ ಆ ಮಹಿಳೆ ಏನು ಒಬ್ರು ಕಾಲೇಜ್ಗೆ ಹೋಗ್ತಾ ಇದ್ರು. ಸೊ ಅಂತಹ ಸಂದರ್ಭದಲ್ಲಿ BMTC ಬಸ್ ಬಂದು ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಅನ್ನೋದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಇವಾಗ ಸದ್ಯಕ್ಕೆ ಆ ಮೃತ ವಿದ್ಯಾರ್ಥಿನಿಯನ್ನ ಇಲ್ಲಿ KC ಜನರಲ್ ಅಲ್ಲಿ ಇಲ್ಲಿ ಒಂದು ಕರೆದುಕೊಂಡು ಬರಲಾಗಿದ್ದು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಂಬಂಧಿಕರು ಮತ್ತೆ ಪೋಷಕರು ಎಲ್ಲರೂ ಕೂಡ ಇಲ್ಲಿ ಬಂದು ಆ ಯುವತಿಯ ಒಂದು ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ BMTCದೇ ತಪ್ಪಾಗಿ ನಮ್ಗೆ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕಂಪ್ಲೀಟ್ ಆಗಿ ಒಂದು ನಿರ್ಲಕ್ಷ್ಯವೇ ಅಂತ ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.